ಊರವ್ರಿಗೆಲ್ಲ ಬುದ್ಧಿ ಹೇಳ್ತಾರೆ, ತಾವೇ ಹೆಲ್ಮೆಟ್ ಹಾಕೊಳ್ಳಲ್ಲ. ಈ ಏರಿಯಾದಲ್ಲಿ ಪೆಟ್ರೋಲ್ ಪಂಪ್ ಕಡಿಮೆ ಇದೆಯಾ? ಈ ಮಹಾನ್ ಭಾವ ನೋಡಿ, ಕುಲದಲ್ಲಿ ಕೀಳಾಗುವುದೋ ಉಚ್ಚಪ್ಪ ಮಠದಲ್ಲಿ ಮೇಲಾಗುವುದೋ. So far journey is just awesome. 215 kilometers in 2 hours. Are you serious man? ಏನಪ್ಪ ಇದು ಬಿರುಗಾಳಿ. ಯಾರು ನಂಬಿದ್ರು ಈ ಟ್ರಕ್ನವ್ರಂತರೂ ನಂಬಕ್ ಹೋಗ್ಬಾರ್ದು. ಅದ್ರಲ್ಲಿ ಬೇರೆ ಸೋಲೋ ಹೋಗ್ತಾ ಇರೋದು. The reason I fell in love with this bike. ಸೊ ಇದು NS ದವನ್ ಅವಾಗಿಂದ ಕಚ್ಕೊಂಡ್ ಬರ್ತಾ ಇದ್ದಾನೆ. ಬೈಕ್ ಓಡಿಸೋದು ಶೋಕಿಗಲ್ಲ, ಫ್ಯಾಷನ್ಗೆ. ದಿಸ್ ಈಸ್ ಮೈ ಒನ್ ಆಫ್ ದ ಫಾಸ್ಟೆಸ್ಟ್ ರೈಡ್. ಹಲೋ ಗುಡ್ ಮಾರ್ನಿಂಗ್ ಫ್ರಮ್ ಬ್ಯಾಂಗ್ಳೂರು. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ NN ಬ್ಲಾಗ್ಸ್. ಮತ್ತೊಂದು ಹೊಸ ವಿಡಿಯೋಗೆ ಸುಸ್ವಾಗತ. ಮತ್ತೊಂದು ಜರ್ನಿ ಸ್ಟಾರ್ಟ್ ಆಗಿದೆ. ಇವತ್ತಿನ ಜರ್ನಿ ಬಂದ್ಬಿಟ್ಟು ನಮ್ಮ ಊರಿಗೆ ಬೆಂಗಳೂರಿಂದ ಒಂದು 600 ಕಿಲೋಮೀಟರ್ಸ್ ಆಗುತ್ತೆ. Right now the time is 5:30. Expected arrival will be average ಒಂದು 10 to 11 hours. So let's see, hoping for the best. ಟ್ಯಾಂಕ್ ಬ್ಯಾಗ್ ಇದೆ, ಮತ್ತೆ ಒಂದು ಟಾಪ್ ಬಾಕ್ಸ್ ಇನ್ಸ್ಟಾಲ್ ಆಗಿದೆ. ಇದು ಡಫಲ್ ಬ್ಯಾಗ್ ಒಂದು ಹಾಕಿದ್ದೀನಿ ಎಕ್ಸ್ಟ್ರಾ, ಮತ್ತು ಹೊಸ ಗ್ಲೌಸ್ ಇದು BBGದು. ಸೊ ಇದನ್ನು ಇನ್ನೂ ಬ್ರೇಕಿನ್ ಆಗಿಲ್ಲ, ಪ್ಲಸ್ ಹೆಲ್ಮೆಟ್ನು ಹೊಸದಿದೆ. ಸೊ ಅದನ್ನು ಬ್ರೇಕಿನ್ ಆಗಿಲ್ಲ. ಈ ರೈಡಲ್ಲಿ ಹೋಪ್ಫುಲಿ ಬೋತ್ ಗಿಯರ್ಸ್ ವಿಲ್ ಬಿ ಬ್ರೇಕಿನ್ ಆಗತ್ತೆ ಅಂದ್ಕೊತೀನಿ. ಎಣ್ಣೆ ಗಾಡಿಗೆಲ್ಲ ಪೆಟ್ರೋಲ್ ಫುಲ್ ಮಾಡಿಸಿದ್ದೆ. 600 ಕಿಲೋಮೀಟರ್ಸ್ ಇದೆ, ಕಡಿಮೆ ಏನಲ್ಲ. ಅದು ಸೋಲೋ ಬೇರೆ ಹೋಗ್ತಾ ಇದ್ದೀನಿ. ಐ ಡೋಂಟ್ ನೋ ಬೋರಿಂಗ್ ಆಗಿರುತ್ತೋ ಹೆಂಗಿರುತ್ತೋ ಅಂತ, ಬಿಕಾಸ್ ಇಂಟರ್ಕಾಮ್ ಇನ್ಸ್ಟಾಲ್ ಆಗಿಲ್ಲ, ಬಿಕಾಸ್ ಇದು ಹೊಸ ಹೆಲ್ಮೆಟ್ ಇದೆ. ಐ ಡೋಂಟ್ ನೋ ವಾಟ್ ಟು ಡೂ. ಯಾವ ಕರ್ಮನಪ್ಪ ಇಷ್ಟೊಂದು ಟ್ರಾಫಿಕ್ಕು. ಥೂ, ಇವ್ರು ಬೇರೆ ಅಲ್ಲೊಂದು ಸತಿ ನಿಲ್ಸ್ಕೊಂಡು ಹೋಗ್ತಾ ಇರ್ತಾರೆ. ನಾನೀಗ ಔಟರ್ ರಿಂಗ್ ಹಿಡ್ಕೊಂಡು ತುಮಕೂರು ರೋಡ್ ಕನೆಕ್ಟ್ ಆಗ್ತೀನಿ. ತುಮಕೂರು ರೋಡಿಂದ ರೈಟ್ ಸೈಡ್ ತೊಗೊಂಡು ಫ್ಲೈಓವರ್ ಹತ್ಕೊಂಡು ಹಂಗೆ ಹೋಗ್ತಾ ಇರೋದು ಹಚ್ಕೊಂಡು ಗಾಡಿನ. ಇವಾಗ ವೆದರ್ ಬಂದ್ಬಿಟ್ಟು ಪ್ಲೀಸೆಂಟ್ ಆಗಿದೆ, ಬಟ್ ಗಾಡಿ ನಿಂತ್ಕೊಂಡ್ರೆ ಸ್ವಲ್ಪ ಶಕೆ ಹೊಡಿತಾ ಇದೆ. ಮತ್ತೊಂದೇನು ಇಶ್ಯೂ ಆಗಿದೆ ಅಂದ್ರೆ ಮ್ಯಾಡ್ ಡಾಗ್ ಫಾಗ್ ಲೈಟ್ಸ್ ಏನಿದೆ ಗೋವಿಂದ ಆಗಿದೆ, ಅಂದ್ರೆ ಹೊಗೆ ಕರೆಕ್ಟಾಗಿ ವರ್ಕ್ ಆಗ್ತಿಲ್ಲ. ಇವ್ರು ನೋಡ್ಬೋದು, ಆನ್ ಮಾಡಿದ್ದೀನಿ, ಬಟ್ ಸ್ಟಿಲ್ ಫೋಕಸ್ ಅಷ್ಟೊಂದು ಬರ್ತಿಲ್ಲ. 15,000 ಏನೋ ಕೊಟ್ಟಿದ್ದೆ ಅವಾಗ 2018 2019 ಇನ್ಸ್ಟಾಲ್ ಮಾಡಿಸಿದ್ದು ಅನ್ಸುತ್ತೆ. ಹಾಗಾಗೋರು ನಾನು ಲಾಸ್ಟ್ ಟೈಮ್ ಬಿದ್ದಿರೋದು ಡೀಟೇಲ್ಸ್ ಹೋಗ್ಬೇಕಂದಾಗ ದರಿದ್ರ ಅವನು ಅಜ್ಜಿ. ಯಾರು ನಂಬಿದ್ರು ಈ ಟ್ರಕ್ನವ್ರಂತರೂ ನಂಬಕ್ಕೆ ಹೋಗ್ಬಾರ್ದು. ಯಾವ ಟೈಮಲ್ಲಿ ಯಾವ ಕಡೆ ಗಾಡಿ ಹೇಳ್ತಾರಂತ ಹೇಳೋಕ್ಕಾಗಲ್ಲ. ಸೊ ಇವಾಗ ತುಮಕೂರು ರೋಡ್ ಕನೆಕ್ಟ್ ಆಗಿದ್ದೀನಿ. ಆದರೂ ಟೀ ಕುಡಿಬೇಕು, ಇಲ್ಲಾಂದ್ರೆ ಮೈಂಡ್ ಫ್ರೆಶ್ ಆಗಲ್ಲ. ಬಿಕಾಸ್ ಏನಂದರೆ ನೆನ್ನೆ ರಾತ್ರಿ 12:30 ಏನೋ ಆಗಿತ್ತು ಅನ್ಸುತ್ತೆ, ಬ್ಯಾಗೆಲ್ಲ ಪ್ಯಾಕ್ ಮಾಡಿ ಮಲಗೋಷ್ಟರಲ್ಲಿ. ಆಮೇಲೆ ಬೆಳಗ್ಗೆ 4 o'clock ಎದ್ದಿದ್ದೆ. ಬಾಯ್ ಬೆಂಗಳೂರು, ಸಿ ಯು ಆಫ್ಟರ್ ಸಮ್ ಡೇಸ್. ಇವಾಗ ವೆದರ್ ಮಾತ್ರ ಮಸ್ತ್ ಪ್ಲೆಸೆಂಟ್ ಆಗಿದೆ. ಬಟ್ ಇದು ಮಾರ್ಚ್ ಮಂತು, ಆಲ್ರೆಡಿ ಬಿಸಿಲು ಹೆವಿ ಇದೆ. ಗೊತ್ತಿಲ್ಲ ಹೆಂಗಾಗತ್ತಂತ. ಇನ್ನು ನಮ್ಮ ಸೈಡ್ ಅಂತೂ ಹೆವಿ ಬಿಸಿಲು ಇರುತ್ತೆ. ನಂದು ಆ್ಯಕ್ಚುಲಿ ಪ್ಲ್ಯಾನ್ ಬಂದು ಬೆಳಿಗ್ಗೆ ಸ್ವಲ್ಪ ಬೇಗನೆ ಬಿಡ್ಬೇಕಂತ ಪ್ಲ್ಯಾನ್ ಇತ್ತು. ಲೈಟ್ ಒಟ್ಟಾಗಿ ಫೋಕಸ್ ಆಗ್ತಿಲ್ಲ, ಅದರ ಇಶ್ಯೂ ಆಗಿ ನಾನು ಡಿಲೇ ಆಗಿತ್ತು ಬಿಡೋಕ್ಕೆ. ಇಲ್ಲಾಂದರೆ ನಾನು ಬೆಳಿಗ್ಗೆ ಬೇಗ ಬಿಡ್ತಿದ್ದೆ. ಬಿಕಾಸ್ ವಿಸಿಬಿಲಿಟಿ ಇಲ್ಲ ಅಂದರೆ ಬೆಳಿಗ್ಗೆ ಓಡಿಸೋದು ಸಿಕ್ಕಾಬಿಟ್ಟೆ ಕಷ್ಟ ಆಗ್ಬಿಡುತ್ತೆ. ರಿಸ್ಕ್ ತೊಗೊಳ್ಳೋದು ಸರಿಗಿರಲ್ಲ, ಅದ್ರಲ್ಲಿ ಬೇರೆ ಸೋಲೋ ಹೋಗ್ತಾ ಇರೋದು. ಸೊ ಸೋಲೋ ಹೋಗ್ತಾ ಇರೋದೇನು ಫಸ್ಟ್ ಟೈಮ್ ಅಲ್ಲ, ಸೋಲೋ ಮುಂಚೆನೇ ಹೋಗಿದ್ದೀನಿ. ಮಹಾರಾಷ್ಟ್ರ ರೈಡ್ ನೋಡಿದ್ರೆ ಗೊತ್ತಾಗತ್ತೆ ನಿಮಗೆ. ಒಂದು 2000 ಕಿಲೋಮೀಟರ್ ಒಬ್ಬನೇ ಆರಾಮಾಗಿ 1 ವೀಕ್ ತನಕ ಸುತ್ತಾಡ್ಕೊಂಡು ಬಂದಿದ್ದೆ ಮಹಾರಾಷ್ಟ್ರನ. ಲಾಂಗ್ ಜರ್ನಿ ಎಲ್ಲ ಹೋಗ್ಬೇಕಂದ್ರೆ, ಅದರಲ್ಲಿ ಎಸ್ಪೆಷಲಿ ಸೋಲೋ ಹೋಗ್ಬೇಕಂದ್ರೆ ಫಸ್ಟ್ ಆಫ್ ಆಲ್ ನಮ್ಮ ಮೆಂಟಲಿ ನಾವು ಪ್ರಿಪೇರ್ ಆಗಬೇಕು. ಬಾಡಿ ಸೆಕೆಂಡ್ರಿ, ಅದು ಸಪೋರ್ಟ್ ಮಾಡತ್ತಾ ಮಾಡಲ್ವಾ ಅದು ಸೆಕೆಂಡ್ರಿ. ಬಟ್ ಫಸ್ಟು ನಮ್ಮ ಮೈಂಡ್ ಏನಿದೆ, ಮೈಂಡ್ನ ಕರೆಕ್ಟಾಗಿ ಟ್ರೈನ್ ಮಾಡಿದ್ರೆ ಇಟ್ ವಿಲ್ ಎಕ್ಸೆಪ್ಟ್ ಫಾರ್ ಲಾಂಗ್ ರೈಡ್ಸ್ ಆ್ಯಂಡ್ ಸೋಲೋ ರೈಡ್, ಆರ್ ಎಲ್ಸ್ ಇಟ್ ವೋಂಟ್. ಸೊ ಇಷ್ಟೊಂದು ರೈಡ್ ಎಕ್ಸ್ಪೀರಿಯನ್ಸ್ ಇದ್ದೂ ಬಟ್ ಒಂದೊಂದು ಸರ್ತಿ ಯಪ್ಪ ಅನಿಸ್ಬಿಡೋದಾಗ ಏನಕ್ಕೆ ಹೋಗ್ತಾ ಇದ್ದೀನಂತ. ಬಟ್ ಒನ್ಸ್ ರೈಡ್ ಸ್ಟಾರ್ಟ್ ಆದಮೇಲೆ ಇಟ್ ವಿಲ್ ಬಿ ನೆಕ್ಸ್ಟ್ ಲೆವೆಲ್ ಆಸಮ್. ಐ ಥಿಂಕ್ ಎಲ್ಲ ರೈಡರ್ಸ್ಗೂ ಆ ಥರ ಆಗತ್ತೇನೋ ಅಂತ. ಬೈಕರ್ಸ್ ಇದ್ದರೆ ಈ ಥರ ದೇ ಕ್ಯಾನ್ ಕನೆಕ್ಟ್ ಈಸಿಲಿ ಐ ಗೆಸ್. ಇರೋ ಗಾಡಿ ತೊಗೊಂಡು ಆಲ್ಮೋಸ್ಟ್ ಒಂದು 5-6 years ಆಯ್ತು ಅಂದ್ಕೊಳ್ಳಿ. BS4 ಇಂಜನು ಇನ್ನೂ ಮಾತ್ರ ಹೇಳ್ತೀನಿ, ಇಂಜನ್ನು ಬಟರ್ ಸ್ಮೂತ್. ದ ರೀಸನ್ ಐ ಫೆಲ್ ಇನ್ ಲವ್ ವಿತ್ ದಿಸ್ ಬೈಕ್. ಇಲ್ಲೊಂದು ಆಂಜನೇಯ ಟೆಂಪಲ್ ಇದೆ, ಸಖತ್ ದೊಡ್ಡದಿದೆ ಸ್ಟ್ಯಾಚು ಕಾಣಿಸ್ತಾ. ಓಕೆ, ಜೈ ಆಂಜನೇಯ ಕಾಪಾಡಪ್ಪ, ಜೈ ಬಜರಂಗ್ ಬಲಿ. ಹೆಲ್ಮೆಟ್ ಹಾಕೋಬೇಕು ಅಕ್ಕ, ಹೆಲ್ಮೆಟ್ ಹಾಕೋಬೇಕು. ಇಷ್ಟೊಂದು ಬಿಸಿ ರೋಡ್ ಇದೆ, ಹೈವೇಗೆ ಬರ್ತಾರೆ ಹೆಲ್ಮೆಟ್ ಹಾಕೊಳ್ತಾನೆ. ಅದು ಯಾವ ನಂಗೆ ಅರ್ಥನೇ ಆಗ್ತಿಲ್ಲ ಏನು ಅಂತ. ಇವಾಗ ಒಂದು 60 ಕಿಲೋಮೀಟರ್ ಕಂಪ್ಲೀಟ್ ಆಗಿದೆ, ನಾನ್ ಸ್ಟಾಪ್ ಬಂದಿದ್ದೀನಿ. ಐಮ್ ಥಿಂಕಿಂಗ್ ಟು ರೀಚ್ ತುಮಕೂರು ದೆನ್ ಹ್ಯಾವ್ ಕಾಫಿ. ನೋಡಿ ಅಕ್ಕ ಹೆಂಗೆ ಓವರ್ಟೇಕ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ.
ಇವಾಗ ಇದು ತುಮಕೂರು ಹತ್ರ ಇರೋ ಟೋಲ್ ಹತ್ರ ಬಂದು ಒಂದು ಕಾಫಿ ಕುಡ್ಕೊಂಬಿಡೋಣ ಅಂತ. ಸಿಕ್ಕಾಪಟ್ಟೆ ತಲೆನೋಯ್ತಾ ಇದೆ, ಬಿಕಾಸ್ ಹೊಸ ಹೆಲ್ಮೆಟ್ ಅಲ್ವಾ, ಇನ್ನು ಅಡ್ಜಸ್ಟ್ ಆಗಿಲ್ಲ ತಲೆಗೆ. ಕಾಫಿ ಕುಡಿದು ಆಮೇಲೆ ಸಿಗ್ತೀನಂತ. ಮತ್ತೆ 15 minutes later. ಗಾಡಿ ಬೆಳಿಗ್ಗೆ ತೋರ್ಸೋಕ್ಕಾಗಿರಲಿಲ್ಲ, ಈ ಥರ ಲೋಡ್ ಆಗಿದೆ. ಒಂದು ಟ್ಯಾಂಕ್ ಬ್ಯಾಗ್ ಇದೆ, ಮತ್ತೆ ಒಂದು ಡಫಲ್ ಬ್ಯಾಗ್ ಇದೆ, ಮತ್ತೆ ಒಂದು ಟಾಪ್ ಬಾಕ್ಸ್ ಇದೆ. ಇವಾಗ ಜಸ್ಟ್ 80 ಕಿಲೋಮೀಟರ್ಸ್ ಆಗಿದೆ, ಇನ್ನು 520 ಕಿಲೋಮೀಟರ್ಸ್ ಟು ಗೋ. ಬಿಸಿಲು ಜಾಸ್ತಿ ಆಗೋಕ್ಕೆ ಮುಂಚೆ ಮನೆ ಸೇರ್ಬೇಕು ಅಂತ ಪ್ಲಾನ್ ಇದೆ. ಐ ಡೋಂಟ್ ಥಿಂಕ್ ಸೊ ಇಟ್ ವಿಲ್ ಹ್ಯಾಪನ್. ಮತ್ತೆ ಇನ್ನೊಂದು ಏನು ಇಶ್ಯೂ ಆಗ್ತದೆ ಅಂದರೆ, ಈ ಬ್ಯಾಗ್ ಜರ್ದು ಮುಂದೆ ಬರ್ತಾ ಇದೆ, ಒಂದು ಸ್ವಲ್ಪ ಬ್ಯಾಕ್ ಪೇನ್ ಬರ್ತಾ ಇದೆ. ಆಮೇಲೆ ಹೆಲ್ಮೆಟ್ ಬೇರೆ ಹೊಸದು, ಅದನ್ನು ಒಂದು ಸ್ವಲ್ಪ ಇರಿಟೇಷನ್ ಕೊಡ್ತಾ ಇದೆ. ಸೋ ಫಾರ್ ಜರ್ನಿ ಇಸ್ ಗುಡ್. ಗ್ಲೌಸ್ ಮಾತ್ರ ಮಸ್ತ್ ಇದೆ, BBGದು. ಕಾಫಿ ಕುಡ್ಕೊಂಡು ಆಯ್ತು, ಇವಾಗ ಹೋಗೋಣಂತೆ. ಇವಾಗ ಟೈಮ್ ಬಂದು 7:15. ಸ್ಟಾರ್ಟ್ ಮಾಡೋಣಂತೆ ಜರ್ನಿ ಮತ್ತೆ. ಸೊ ಏನು ಗುರು ಇದು, ಈ ರೇಂಜಿಗೆ ಟ್ರಾಫಿಕ್ಕು ತೂ ಅಟ್ಲೀಸ್ಟ್ ಇವಾಗಲೇ ಅಂದರೂ ಕಡಿಮೆ ಆಗ್ಲಪ್ಪ ದೇವ್ರೆ. ಗುರುವೇ ದಾರಿ ಕೂಡ ಹೋಗ್ತೀನಿ. ಮನೇಲಿ ಬೆಳಿಗ್ಗೆ ಹೇಳಿರಲಿಲ್ಲ, ಬಟ್ ಬರೋದು ಗೊತ್ತಿತ್ತು. ಜಸ್ಟ್ ಒಂದು ಲೈವ್ ಲೊಕೇಶನು ಮತ್ತು ಕಾಲ್ ಮಾಡಿ ಇನ್ಫಾರ್ಮ್ ಮಾಡಿದೆ, ಈ ಥರ ಬರ್ತಾ ಇದ್ದೀನಿ ಅಂತ. ಎಲ್ಲಾದರೂ ಆಚೆ ಟ್ರಿಪ್ಗೆ ಆಯಿತು, ಇಲ್ಲ ಎಲ್ಲಾದರೂ ಆಚೆ ಈ ಥರ ಹೋಗ್ತಿದ್ರೆ ಮನೇಲಿ ಒಂದು ಸರ್ತಿ ಇನ್ಫಾರ್ಮ್ ಮಾಡೋದು ಬೆಟ್ರು. ಅವ್ರೂ ಸ್ವಲ್ಪ ಅಲರ್ಟ್ ಆಗಿರ್ತಾರೆ ಬರ್ತಾ ಇದ್ದಾನೆ ಅಂತ. ಸುಮ್ಮನೆ ಕೇಳ್ದೆ ಉಯ್ ಅಂತ ಹೋಗ್ಬಿಟ್ರೆ, ಇನ್ ಕೇಸ್ ಆಫ್ ಎನಿ ಎಮರ್ಜೆನ್ಸಿ, ಸೊ ದೀಸ್ ಥಿಂಗ್ಸ್ ವಿಲ್ ಹೆಲ್ಪ್ ಔಟ್. ಇಲ್ಲಿಂದ ಇನ್ನು ಚಿತ್ರದುರ್ಗ 128 ಕಿಲೋಮೀಟರ್ಸ್ ಇದೆ. ಒಂದೇ ಸ್ಟ್ರೆಚ್ಚಲ್ಲಿ 128 ಕಿಲೋಮೀಟರ್ಸ್ ರೀಚ್ ಆಗ್ಬಿಡೋಣಂತೆ. ಅಲ್ಲಿ ಕಾಫಿ ಕುಡಿತಾ ಇದ್ದೆ, ಅವಾಗ ಅದು ಟೀ ಓನರ್ ಬಂದು, ಅಣ್ಣ ಹಿಮಾಲಯನ್ ಅಲ್ವಾ ಅಂತಂದ್ರು. ಹೌದು ಬ್ರೋ ಅಂತಂದೆ. ಎಷ್ಟು ಕೊಡುತ್ತೆ ಬ್ರೋ ಮೈಲೇಜ್ ಅಂತ ಹೇಳಿದ್ರು. ಮೈಲೇಜು ನನಗೆ T2 to 34 ಸಿಗ್ತಾ ಇದೆ ಹೈವೇಲಿ. ಇವಾಗ ಲಾಸ್ಟ್ ವಿಡಿಯೋ ಏನು ನೋಡಿದ್ರಿ, ಅಲ್ಲಿಂದ ಇವಾಗ 200 ಕಿಲೋಮೀಟರ್ಸ್ ಕಂಪ್ಲೀಟ್ ಆಗಿದೆ ಟೋಟಲ್ಲು. ಟೈಮ್ ಬಂದ್ಬಿಟ್ಟು 9 o'clock ಆಗಿದೆ. ಇನ್ನೇನು ಒಂದು 20 ಕಿಲೋಮೀಟರ್ಸ್ ಚಿತ್ರದುರ್ಗ ರೀಚ್ ಆಗ್ತೀವಿ. ಸೊ ಪರವಾಗಿಲ್ಲ, 3.5 ಅವರ್ಸಲ್ಲಿ 200 ಕಿಲೋಮೀಟರ್ಸ್ ಕವರ್ ಮಾಡಿದ್ದೀನಿ. ಇಟ್ಸ್ ಗುಡ್. ಸೊ ಇದು NS ಅವಾಗಿಂದ ಕಚ್ಚಿಸ್ಕೊಂಡು ಬರ್ತಾ ಇದ್ದಾನೆ. ಬ್ರೋ, ಐ ಆಮ್ ನಾಟ್ ಡೂಯಿಂಗ್ ಎನಿ ಕಾಂಪಿಟೇಷನ್ ಬ್ರೋ, ಗೋ ಆರಾಮ್ಸೆ. ಎಷ್ಟು ಫಾಸ್ಟಾಗಿ ಹೋಗ್ತೀವಿ ಅಂತ ಅಲ್ಲ, ಎಷ್ಟು ಕಂಫರ್ಟಬಲ್ ಆಗಿ ರೈಡ್ ಮಾಡ್ತೀವಿ ಅನ್ನೋದು ಮ್ಯಾಟ್ರ್ ಆಗತ್ತೆ ಗುರು. ಸೋಲೋ ರೈಡ್ ಮಾಡೋದ್ರಿಂದ ಇದೊಂದು ಫುಲ್ ಅಡ್ವಾಂಟೇಜ್ ಏನಂದರೆ, ಎಲ್ಲಂದರೆ ಅಲ್ಲಿ ನಿಲ್ಸ್ಕೋಬೋದು, ಇಲ್ಲ ಅಂದರೆ ಗಾಡಿನ ಹಚ್ಕೊಂಡು ಹೋಗ್ತಾ ಇರೋದೆ. ಸೊ ನೆಕ್ಸ್ಟ್ ಇವಾಗ ಹೊಸಪೇಟೆ ಬರುತ್ತೆ. ಹೊಸಪೇಟೆ ಇಲ್ಲಿಂದ ಒಂದು 114 ಕಿಲೋಮೀಟರ್ಸ್ ಇದೆ. 1.5 ಅವರಲ್ಲಿ ಟ್ರೈ ಮಾಡೋಣಂತೆ. ಕಾಫಿ ಕುಡಿದಾದ್ಮೇಲೆ ಕಂಟಿನ್ಯೂಸ್ ಆಗಿ ನಾನ್ ಸ್ಟಾಪ್ ಬಂದಿದ್ದೀನಿ ಚಿತ್ರದುರ್ಗ ತನಕ. ಸೊ ಚಿತ್ರದುರ್ಗ ಅಲ್ಲೂ ಎಲ್ಲೂ ನಿಂತ್ಕೊಂಡಿಲ್ಲ. ಸೊ ಪ್ಲಾನಿಂಗ್ ಟು ಗೋ ನಾನ್ ಸ್ಟಾಪ್ ಟಿಲ್ ಹೊಸಪೇಟೆ. ಲೆಟ್ಸ್ ಸಿ. ಊರವ್ರಿಗೆಲ್ಲ ಬುದ್ಧಿ ಹೇಳ್ತಾರೆ, ತಾವೇ ಹೆಲ್ಮೆಟ್ ಹಾಕೊಳ್ಳಲ್ಲ. ಅಬ್ಬಬ್ಬಬ್ಬಬ್ಬಾ, ಟೀ ಪಾಯಿಂಟ್ ಸಿಗ್ತಿಲ್ಲಿ, ಟೀ ಕುಡ್ಕೊಂಡು ಹೋಗೋಣಂತ. ಸೊ ಕಾಫಿ ಕುಡ್ದೆ. ಕಾಫಿ ಅಂತೂ ಯಪ್ಪ, ಕಾಫಿನೆಲ್ಲ ಅದು ಹಂಗಿತ್ತು. ಇವಾಗ ಏನು ಡಿಸೈಡ್ ಮಾಡೋದಂದ್ರೆ, ಡಿಸ್ಟೆನ್ಸ್ ನೋಡಿಕೊಂಡೆ ಇಲ್ಕಲ್ಗೆ ಒಂದು 130 ಏನೋ ಕಿಲೋಮೀಟರ್ಸ್ ಹಿಡಿದೆ. ಸೊ ಡೈರೆಕ್ಟಾಗಿ ಇಲ್ಕಲ್ಗೆ ಹೋಗ್ಬಿಡೋಣಂತ, ಏನಂತೀರಾ? ಸೊ ಫಾರ್ ವಿ ಡಿಡ್ ಹೌ ಮೆನಿ ಕಿಲೋಮೀಟರ್ಸ್? 326 ಆಗಿದೆ. ಓಕೆ, ಲೆಟ್ಸ್ ಗೋ, ಲೆಟ್ಸ್ ಸ್ಟಾರ್ಟ್. ನಾನು ಇವಾಗ ಏನಕ್ಕೆ ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡ್ತಾ ಇದ್ದೀನಿ ಅಂತಂದರೆ, ಇವಾಗ ಬ್ರೇಕ್ಫಾಸ್ಟ್ ಮಾಡಿದೆ ಅಂದ್ಕೊಳ್ಳಿ, ನಿದ್ದೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ನಿನ್ನೆ ರಾತ್ರಿ ಜಸ್ಟ್ ಒಂದು 4 hours ನಿದ್ದೆ ಆಗಿದೆ. ನಿದ್ದೆ ಬಂದರೆ ಕಷ್ಟ ಆಗ್ಬಿಡತ್ತೆ, ಬಿಸಿಲು ಬೇರೆ ಇದೆ. ಇನ್ನೊಂದು ಹಸಿವು ಇಲ್ಲ ಅಷ್ಟೊಂದು ಅಂತ. ಇಲ್ಕಲ್ಲಲ್ಲಿ ಇನ್ ಕೇಸ್ ಹಸಿವು ಆದರೆ ಮಾಡೋಣಂತ. ಸೊ ಆ್ಯಸ್ ಆಫ್ನ ಈ ಬೈಕಲ್ಲಿ ಅಪೋಲೋ ಟೈರ್ಸ್ ಇದೆ. ಮುಂಚೆ ಬೈ ಡಿಫಾಲ್ಟ್ ಆಗಿ CA ಟೈರ್ಸ್ ಕೊಡ್ತಿದ್ರು ಕಂಪ್ನಿಯಿಂದ. ಸೊ ಜಸ್ಟ್ ಟು ಸಿ ದ ಡಿಫರೆನ್ಸ್ ಐ ಹ್ಯಾವ್ ಇನ್ಸ್ಟಾಲ್ಡ್ ಅಪೋಲೋ ಟೈರ್ಸ್ ನಂಗೆ ಒಂಚೂರು ಇಷ್ಟ ಆಗ್ತಿಲ್ಲ. ಕಾನ್ಫಿಡೆನ್ಸ್ ಬರಲ್ಲ, ಅದು ಬ್ರೇಕ್ ಎಲ್ಲ ಹಾಕಿದ್ರೆ ಒಂಥರ ಗಾಡಿ ಟಿಲ್ಟ್ ಆದಂಗೆ ಆಗುತ್ತೆ. ಐ ಡೋಂಟ್ ನೋ ವೈ. ಏನು ಪ್ರಾಬ್ಲಮ್ ಅಂದರೆ, CA ಟೈರ್ ಪ್ರೊಫೈಲ್ ಬಂದ್ಬಿಟ್ಟು ಸ್ವಲ್ಪ ಸಾಫ್ಟ್ ಆಗಿರುತ್ತೆ. ಸೊ ಬೇಗನೆ ಸೌದೋಗುತ್ತೆ. ಅರೌಂಡ್ 8-10,000 ಸ್ವಲ್ಪ ಹಾಳಾಗ್ಬಿಡುತ್ತೆ ಟೈರ್ಸ್ ಎಲ್ಲ. ಬಟ್ ಅಪೋಲೋ ಮತ್ತು MRF ಆ ಥರ ಅಲ್ಲ. MRF ಅಂತೂ ಇನ್ನೂ ಹೆವಿ ಬರುತ್ತೆ.
ಏನು ಗುರು ಸೋಲೋ ಬೇಜಾರಾಗಲ್ವ ಅಂತ ಕೇಳ್ಬೋದು. ಬೈಕ್ ಓಡಿಸೋದು ಶೋಕಿಗಲ್ಲ, ಪ್ಯಾಷನ್ಗೆ. ಸೊ ಬೇಜಾರಾಗಲ್ಲ. ಹೋಪ್ ಆನ್ಸರ್ ದ ಕ್ವಶನ್. ಶೋಕಿ ಮಾಡೋರಿಗೆ ಬೇಜಾರಾಗತ್ತೆ, ರೈಡಿಂಗ್ನ ಪ್ಯಾಷನ್ ಅಂತ ತೊಗೊಂಡವ್ರಿಗೆ ಅದು ಬೇಜಾರು ಅನ್ನೋದು ಲೆಕ್ಕನೇ ಇಲ್ಲ. ಸೊ ನೋಡಿ, ಇವಾಗ ಆಲ್ಮೋಸ್ಟ್ 330+ ಕಿಲೋಮೀಟರ್ಸ್ ರೈಡ್ ಮಾಡಿದ್ದೀನಿ. ಬಟ್ ಸ್ಟಿಲ್ ಐ ಆಮ್ ಎನರ್ಜೆಟಿಕ್. ಸ್ವಲ್ಪನೂ ಫಟ್ಟಿಗೆ ಅನಿಸಿಲ್ಲ, ಏನಿಲ್ಲ. ಸೊ ಐ ಆಮ್ ಹ್ಯಾಪಿ ಟು ರೈಡ್ ದ ಬೈಕ್. ಕುಲದಲ್ಲಿ ಕೀಳಾವುದೋ, ಉಚ್ಚಪ್ಪ ಮಠದಲ್ಲಿ ಮೇಳಾವುದೋ. ಹೊಸಪೇಟೆ ರೀಚ್ ಆದೆ. ಇವಾಗ ಟೈಮ್ ಬಂದ್ಬಿಟ್ಟು 11 ಗಂಟೆ ಆಗಿದೆ. ಸೊ ನಾನು ಚಿತ್ರದುರ್ಗದಿಂದ ಬಿಟ್ಟಾಗ 9:30 ಆಗಿತ್ತು. ಅಂದರೆ 1.5 ಅವರಲ್ಲಿ 128 ಕಿಲೋಮೀಟರ್ಸ್ ಡನ್. ವಿಜಯನಗರ ಜಿಲ್ಲೆಗೆ ಸ್ವಾಗತ. ಅದೇನೋ ಗೊತ್ತಿಲ್ಲ, ಟನಲ್ ಆದರೆ ಒಂಥರ ಖುಷಿ ನನಗೆ. ನೈಸ್. ಇನ್ನೊಂದು 2-3 ಅವರ್ಸ್ ರೈಡ್ ಮಾಡ್ಬೇಕು ಬಿಸಿಲಲ್ಲಿ. ಐ ಥಿಂಕ್ ಇನ್ನೊಂದು 200 ಕಿಲೋಮೀಟರ್ಸ್ ಟು ರೀಚ್ ಹೋಮ್. 10:30ಗೆ ಚಿತ್ರದುರ್ಗದಿಂದ ಸ್ಟಾರ್ಟ್ ಮಾಡಿದ್ದೆ. ಇವಾಗ ಟೈಮ್ ಒಂದು 12:15 ಆಗಿದೆ. ಸೊ ಇನ್ನೊಂದು 15-20 ಮಿನಿಟ್ಸಲ್ಲಿ ಇಲ್ಕಲ್ ರೀಚ್ ಆಗ್ತೀನಿ. ಅಂದರೆ ಆಲ್ಮೋಸ್ಟ್ 11:30, 12:30, 2 ಅವರ್ಸಲ್ಲಿ 215 ಕಿಲೋಮೀಟರ್ಸ್. ಸೀರಿಯಸ್ಲಿ, ಓ ಮೈ ಗಾಡ್. ಸೊ ಇವಾಗ ಇಲ್ಕಲ್ ರೀಚ್ ಆಗಿದ್ದೀನಿ. ಟೈಮ್ ಬಂದು 12:30 ಆಗಿದೆ. ಬೆಳಿಗ್ಗೆ 5:30ಗೆ ರೈಡ್ ಸ್ಟಾರ್ಟ್ ಮಾಡಿದ್ದೆ. ಇವಾಗ ಟೈಮು 12:30. ಅಂದರೆ 7 ಅವರ್ಸಲ್ಲಿ ಆಲ್ಮೋಸ್ಟ್ 450 ಕಿಲೋಮೀಟರ್ಸ್ ಡನ್. ಸೊ ಸುಮಾರು ಸತಿ ಬ್ಯಾಂಗ್ಳೂರು ಮುದೋಳ್ ಮಾಡಿದ್ದೀನಿ. ಬಟ್ ಇಷ್ಟು ಫಾಸ್ಟಾಗಿ ಡಿಸ್ಟೆನ್ಸ್ನ ಕವರ್ ಮಾಡಿದ್ದು ಫಸ್ಟ್ ಟೈಮ್ ಇದು. ಸೊ ದಿಸ್ ಈಸ್ ಮೈ ಒನ್ ಆಫ್ ದ ಫಾಸ್ಟೆಸ್ಟ್ ರೈಡ್ ಅಂತ ಹೇಳ್ಬೋದು. ಮತ್ತು ಸನ್ ಮಾತ್ರ ಎಕ್ಸ್ಟ್ರೀಮ್ ಲೆವೆಲ್ ಇದೆ, ಸಿಕ್ಕಾಪಟ್ಟೆ ಹೀಟ್ ಹೊಡಿತಾ ಇದೆ. ಅದರಲ್ಲಿ ಬೇರೆ ಕರಿ ಜಾಕೆಟು, ಆಮೇಲೆ ಬ್ಲ್ಯಾಕ್ ಕಲರ್ ಪ್ಯಾಂಟು. ಅಯ್ಯಯ್ಯೋ, ಸೇಮ್ ಕಬಾಬ್ ಫೀಲಿಂಗ್ ಬರ್ತಾ ಇದೆ ನಂಗೆ ಒಳಗಡೆ. ಬಟ್ ಸೋ ಫಾರ್ ಸೋ ಗುಡ್. ಇನ್ನೊಂದೇನೆಂದರೆ ನಾನು ಇನ್ನೂ ಫುಲ್ ಫ್ರೆಶ್ ಆಗಿದ್ದೀನಿ. ಆರಾಮಾಗಿ ಓಡಿಸ್ಕೊಂಡು ಹೋಗ್ತಾ ಇದ್ದೀನಿ ಗಾಡಿನ. ಸ್ಟ್ರೆಸ್ ಇಲ್ಲ, ಸ್ವಲ್ಪನೂ ಫಟ್ಟಿಗೆ ಅನಿಸಿಲ್ಲ, ಟಯರ್ಡ್ನೆಸ್ ಇಲ್ಲ, ಫಸ್ಟ್ ಆಫ್ ಆಲ್ ಹಸಿವಾಗ್ತಿಲ್ಲ. ಅದೇನಕ್ಕಂತ ಗೊತ್ತಾಗ್ತಿಲ್ಲ. ಬ್ರೇಕ್ಫಾಸ್ಟ್ ಅಂತೂ ಮಾಡಿಲ್ಲ ಇನ್ನೂ. ನಾನು 2 ಸರ್ತಿ ಬ್ರೇಕ್ ತೊಗೊಂಡಿದ್ದೆ, ಕಾಫಿ ಬ್ರೇಕ್ ಅಂತ. ಇನ್ನೊಂದು 120+ ಕಿಲೋಮೀಟರ್ಸ್ ಆಗುತ್ತೆ ಊರಿಗೆ ರೀಚ್ ಆಗೋಕ್ಕೆ. ಸೊ ನೋಡೋ ಅಂತ ಎಷ್ಟು ಬೇಗ ರೀಚ್ ಆಗ್ತೀನಿ ಅಂತ. ರ್ಯಾಶ್ ಆಗಿ ಬೈಕ್ನ ರೈಡ್ ಮಾಡ್ಕೊಂಡು ಏನು ಬಂದಿಲ್ಲ. ಆರಾಮಾಗಿ ಕಂಫರ್ಟಬಲ್ ಆಗಿ 80 to 100 ಮೇಂಟೈನ್ ಮಾಡ್ಕೊಂಡು ಬಂದಿದ್ದೀನಿ. ಬಟ್ ಏನಂದರೆ ಜಾಸ್ತಿ ಬ್ರೇಕ್ಸ್ ತೊಗೊಂಡಿಲ್ಲ, ಸುಮ್ಮನೆ ನಿಂತ್ಕೊಳ್ಳೋದು ಆ ಥರ ಟೈಮ್ ಏನೂ ವೇಸ್ಟ್ ಮಾಡಿಲ್ಲ. ಸರ್ವಿಸ್ ರೋಡ್ ಇದೆ, ಸರ್ವಿಸ್ ರೋಡ್ ತೊಗೊಂಡು ಹೋಗ್ಬೇಕು ಇವಾಗ. ಸೊ ಇಲ್ಲಿ ತನಕ ಹೈವೇ ಇತ್ತು, ಹೈವೇ ಮುಗೀತು. ಇವಾಗ ನಾರ್ಮಲ್ ಸಿಂಗಲ್ ರೋಡ್ ಬರುತ್ತೆ. ಐ ಡೋಂಟ್ ನೋ ಆ ಸ್ಪೀಡ್ ಮೇಂಟೈನ್ ಮಾಡೋಕ್ಕಾಗತ್ತಾ ಇಲ್ವ ಅಂತ. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಬಿಸಿಲಿದೆ, ತಡ್ಕೊಳಕ್ಕಾಗ್ತಿಲ್ಲ, ಅಷ್ಟೊಂದು ಬಿಸಿಲಿದೆ. ಶಿರೂರು ಅಗಸಿ ಬಾಗಲು. ಸೊ ಇಲ್ಲೊಂದು ಇವಾಗ ದೇವಸ್ಥಾನ ಕಾಣಿಸಿದೆಯಲ್ಲ, ಇದು ಆಂಜನೇಯ ಟೆಂಪಲ್ಲು. ತುಳಸಿಗಿರಿ ಹನುಮಪ್ಪ ಅಂತಲೇ ಫೇಮಸ್ ಇದೆ. ಬೆಂಗಳೂರು ಎಕ್ಸಿಟ್ ಆಗ್ಬೇಕಂದ್ರೂ ನಮ್ಮ ಆಂಜನೇಯ ದರ್ಶನ ಆಯಿತು. ನಮ್ಮ ಊರಿಗೆ ಎಂಟ್ರಿ ಆಗ್ಬೇಕಂದ್ರೂ ಆಂಜನೇಯ ದರ್ಶನ ಆಯಿತು. ಆಂಜನೇಯ ಶಕ್ತಿ ಕೊಟ್ಟಿದ್ದಕ್ಕೇ ಬೇಗ ಬಂದೆ. ಬಟ್ ಸ್ಟಿಲ್ ಇನ್ನೂ ತನಕ ಹೇಳ್ತೀನಿ, ಟು ಬಿ ಫ್ರ್ಯಾಂಕ್, ಐ ಆಮ್ ನಾಟ್ ಫೀಲಿಂಗ್ ಹಂಗ್ರಿ. ಫ್ರಮ್ ಮಾರ್ನಿಂಗ್ ಐ ಹ್ಯಾಡ್ ನಥಿಂಗ್ ಅಪಾರ್ಟ್ ಫ್ರಮ್ 2 ಕಾಫಿ. ಲೆಫ್ಟಲ್ಲಿ ನೋಡ್ತಿರ್ಬೋದು ಹೊಸ ರೈಲ್ವೆ ಸ್ಟೇಷನ್ ಆಗ್ತಿದೆ. ಸೊ ಅಂತೂ ಇಂತೂ ನಮ್ಮ ಊರಿಗೆ ಟ್ರೈನ್ ಬರುತ್ತೆ ಅಂದಂಗೆ ಆಯಿತು. ಫುಲ್ ಕನ್ಸ್ಟ್ರಕ್ಷನ್ ಎಲ್ಲ ನಡೆದಿದೆ, ಅಲ್ಲಿ ಟ್ರ್ಯಾಕ್ ಎಲ್ಲ ಹಾಕ್ತಾಯಿದ್ದಾರೆ. ಇಲ್ಲಿ ತನಕ ಆಗಿದೆ ಟ್ರ್ಯಾಕ್ ಹಾಕಿರೋದು. ನಿನ್ನೆ ಆ್ಯಕ್ಚುಲಿ ಬೈಕ್ ಚೈನ್ ಕ್ಲೀನ್ ಮಾಡೋಕ್ಕಂತ ತೊಗೊಂಡೋಗಿದ್ದೆ. ವಾಟರ್ ವಾಶಿಂದ ಕ್ಲೀನ್ ಮಾಡ್ದೆ. ಅದು ಬೈ ಮಿಸ್ಟೇಕು ಏನು ಮಾಡೋಕ್ಕೆ ಹೋದ್ನ ಗೊತ್ತಿಲ್ಲ. ಮಾಸ್ಟರ್ ಸಿಲಿಂಡರ್ ಇರ್ತಾರ, ಅಲ್ಲಿ ಟಚ್ ಆಯಿತು ಏನೋ ಮಾಡೋಕ್ಕೆ ಹೋಗಿ. ಅದಾದಮೇಲಿಂದ ರಿಯರ್ ಬ್ರೇಕ್ ವರ್ಕ್ ಆಗೋಕ್ಕೆ ಸ್ಟಾರ್ಟ್ ಆಗಲಿಲ್ಲ. ಆಮೇಲೆ ಅವನು ಟ್ರೈ ಮಾಡ್ದೆ, ಏನು ಮಾಡಿದ್ರೂ ವರ್ಕೌಟ್ ಆಗಲಿಲ್ಲ. ಬೆಂಗಳೂರಿಂದ ಮುದೋಳ್ ತನಕ ರಿಯರ್ ಬ್ರೇಕ್ ಇಲ್ಲದೇ ಫ್ರಂಟ್ ಬ್ರೇಕ್ ಒಂದೇ ಯೂಸ್ ಮಾಡ್ಕೊಂಡು ಬಂದಿದ್ದೀನಿ. ಆ ಥರ ಯಾರು ರಿಸ್ಕ್ ತೊಗೊಂಡು ಬರೋಕ್ಕೆ ಹೋಗ್ಬೇಡಿ. ದಟ್ ಈಸ್ ನಾಟ್ ಅ ಗುಡ್ ಅಡ್ವೈಸ್. ಬೇರೆ ಕಡೆ ತೋರ್ಸ್ಕೊಂಡು ಬರೋದಾಗಿತ್ತಲ್ಲ ಅಂತ ಅನ್ಬೋದು ಯಾರಾದರೂ. ಬೇರೆ ಕಡೆ ಮತ್ತೆ ತೋರ್ಸ್ಕೊಂಡು ಕೂತ್ಕೊಂಡ್ರೆ ಅದು ಇದು ಅಂತ ಎಲ್ಲ ಬಿಚ್ಕೊಂಡು ಕೂತ್ಕೊತಾರೆ. ಬೆಟರ್ ಅದು ಗೊತ್ತಿದ್ರು ಮೆಕ್ಯಾನಿಕ್ಗೆ ಆ ಥರನೇ ತೊಗೊಂಡು ಹೋಗ್ತೀನಿ. ಮಹಾಕವಿ ರನ್ನನ ನಾಡಿಗೆ ಸ್ವಾಗತ. ಅಂತೂ ಇಂತೂ ನಮ್ಮ ಊರಿಗೆ ಬಂದು ತಲುಪಿದೆ. ಇನ್ನೊಂದು 5 ಮಿನಿಟ್ಸಲ್ಲಿ ಮನೆಗೆ ರೀಚ್ ಆಗ್ತೀನಿ. ಈ ವಿಡಿಯೋ ಇಲ್ಲೇ ಕ್ಲೋಸ್ ಮಾಡೋಣಂತೆ. ಹೋಪ್ ಯು ಗೈಸ್ ಎಂಜಾಯ್ ದಿಸ್. ಇಫ್ ಯು ಗೈಸ್ ಎಂಜಾಯ್ಡ್, ಸೊ ಯು ನೋ ದ ಡ್ರಿಲ್. ಲೈಕ್, ಶೇರ್ ಆ್ಯಂಡ್ ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದು ಮರೆಯೋಕ್ಕೋಗ್ಬೇಡಿ. ಸೊ ಸಿಗೋಣಂತೆ ಮತ್ತೊಂದು ವಿಡಿಯೋದಲ್ಲಿ. ಕೀಪ್ ರೈಡಿಂಗ್, ಸೇಫ್ ರೈಡಿಂಗ್. ಬಾಯ್ ಬಾಯ್.